ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳ್ಳಿ ಫ್ಯಾಮಿಲಿ ಸೀರಿಯಲ್ ಎಪಿಸೋಡ್ 6. ಇವತ್ತಿನ ಕಥೆ ಏನೆಂದರೆ, ಶಿವಣ್ಣನ ಬ್ಯಾಗ್ ಕದ್ದವರು ಯಾರು, ಬ್ಯಾಗಿನಲ್ಲಿ ಇದ್ದ ರಹಸ್ಯವಾದರೆ ಏನು, ಬನ್ನಿ ನೋಡೋಣ. ಬೆಳಗಿನ ಜಾವ ಗಂಗವ್ವ ಮನೆ ಮುಂದೆ ಕಸವನ್ನು ಗುಡಿಸಿ ತುಳಸಿ ಕಟ್ಟಿಗೆ ದೀಪವನ್ನು ಹಚ್ಚುತ್ತಿರುತ್ತಾಳೆ. ಆವಾಗ ಮಲ್ಲವ್ವ ಓಡಿ ಬರುತ್ತಾಳೆ. ಅಯ್ಯೋ ಗಂಗವ್ವ, ದೊಡ್ಡ ಸುದ್ದಿ ಕೇಳಿದೀಯ ನೀನು? ಏನಾಯ್ತು ಮಲ್ಲವ್ವ, ಬೆಳಿಗ್ಗೆ ಉಸಿರು ಬಿಗಿಡಿದು ಬಂದಿಯಲ್ಲ? ಶಿವಣ್ಣನ ಬ್ಯಾಗ್ ಕಾಣೆ ಆಗಿತ್ತಲ್ಲ, ಊರಾಗೆಲ್ಲ ಗೊತ್ತಾಗಿತ್ತದು, ಊರೆಲ್ಲ ಮಾತಾಡಕತ್ತದ ನೋಡು. ಏನು ಹೇಳ್ತಿದೀಯ ನೀನು? ನಿನ್ನೆ ಅವನು ಬಸ್ನಿಂದ ಇಳಿದಾಗ ಕೈಯಲ್ಲಿತ್ತಲ್ಲ. ಏನು ಲೇಪ, ಅವ್ರ ಮನೆಯಾಗಿದ್ದದ್ದು ಬ್ಯಾಗ್ ಕಾಣೆ ಆಗೈತೆ ಅಂತ ನೋಡು, ಯಾರು ತಗೊಂಡಾರ ಏನೇನು? ಇಬ್ಬರು ಆಶ್ಚರ್ಯದಿಂದ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾರೆ. ಶಿವಣ್ಣ ತಲೆ ಹಿಡಿದು ಕುಳಿತಿರುತ್ತಾನೆ. ಪತ್ನಿ ಲಕ್ಷ್ಮಿ ಆತಂಕದಲ್ಲಿರುತ್ತಾಳೆ. ಎಲ್ಲ ಕಡೆ ಹುಡುಕಿದ್ರಾ? ಎಲ್ಲೂ ಸಿಗ್ಲಿಲ್ವಾ ಬ್ಯಾಗ್ ನಿಮಗೆ? ಇಲ್ಲ ಕಣೆ, ಎಲ್ಲೂ ಸಿಗಲಿಲ್ಲ. ಆ ಬ್ಯಾಗ್ನಲ್ಲಿ ಮುಖ್ಯ ದಾಖಲೆಗಳು ಇದ್ದವು. ನನಗೇನು ತಿಳಿತಾನೇ ಇಲ್ಲ ಏನು ಮಾಡಬೇಕು ಅಂತ. ಯಾರಾದರೂ ಕತ್ತಿರಬಹುದಾ? ನಿಮಗೆ ಯಾರಾದ್ರ ಮೇಲೆ ಅನುಮಾನ ಇದೆಯಾ? ನೋಡಿ, ಒಂದ್ಸಲ ಯೋಚಿಸಿ, ನೀವು ಬರುವಾಗ ಯಾರಾದ್ರೂ ನಿಮ್ಮ ಜೊತೆ ಮಾತನಾಡಿದಾರ ಅಂತ. ಗೊತ್ತಾಗ್ತಿಲ್ಲ ಕಣೆ, ಆದರೆ ಅದು ತಪ್ಪು ಕೈಗೆ ಸಿಕ್ಕರೆ ದೊಡ್ಡ ಸಮಸ್ಯೆ. ಆ ಸಮಸ್ಯೆ ಹೇಗೆ ಎದುರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಗ್ರಾಮಸ್ಥರು ಗುಂಪಾಗಿ ಮಾತನಾಡುತ್ತಿರುತ್ತಾರೆ. ಬ್ಯಾಗ್ನಲ್ಲಿ ತುಂಬಾ ಹಣ ಇತ್ತಂತೆ. ಇಲ್ಲಪ್ಪ, ಜಮೀನಿನ ಪೇಪರ್ ಇತ್ತಂತೆ. ನೀ ಎಲ್ಲ ಸುಳ್ಳು ಸುದ್ದಿ ಕೇಳಿ. ಯಾರೋ ಉದ್ದೇಶಪೂರ್ವಕವಾಗಿ ಕದ್ದಿರ್ಬೇಕು ಅನ್ಸುತ್ತೆ ಅಲ್ವಾ? ಗಂಗವ್ವ ಮತ್ತು ಮಲ್ಲವ್ವ ಕೇಳಿಸಿಕೊಂಡ ಮೇಲೆ ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳುತ್ತಾರೆ. ಸತ್ಯ ಯಾವುದು ಅಂತ ಗೊತ್ತಾಗಬೇಕು ಮಲ್ಲವ್ವ. ಊರಲ್ಲೆಲ್ಲ ನೋಡು ಹೇಗೆ ಮಾತಾಡ್ತಿದ್ದಾರೆ. ನಿನ್ನೆ ಶಿವಣ್ಣ ಬಸ್ ಸ್ಟ್ಯಾಂಡ್ನಲ್ಲಿ ರಂಗಪ್ಪ ಜೊತೆ ಮಾತಾಡ್ತಿದ್ದ ಅಂತ ಸುದ್ದಿ ಬಂತು ನನಗೆ. ಹಂಗಾದ್ರೆ ಮೊದಲು ಅವನನ್ನೇ ಕೇಳೋಣ, ನಡಿ ಹೋಗೋಣ. ರಂಗಪ್ಪ ಅವರೇ, ನೀವು ಶಿವಣ್ಣನ ಕೋಟೆ ಬಂದ್ರೆ ಅಲ್ಲ ಬಸ್ ಸ್ಟ್ಯಾಂಡಿಂದ? ಅಯ್ಯೋ, ನಾನೇನು ಮಾಡಿಲ್ಲಮ್ಮ. 5 ನಿಮಿಷ ಮಾತಾಡಿ ನಾನು ನನ್ನ ದಾರಿಗೆ ಹೋದೆ ಅಷ್ಟೇ. ಹಾಗಾದರೆ ಶಿವಣ್ಣನ ಹಿಂದೆ ಯಾರಾದರೂ ಬಂದ್ರಾ? ನೀವೇನಾದರೂ ನೋಡಿದ್ರಾ ಅವ್ರ ಹಿಂದೆ? ಹಾಂ, ಒಬ್ಬ ಮನುಷ್ಯ ದೂರದಲ್ಲಿ ನಿಂತಿದ್ದ, ಆದರೆ ಅವ್ನು ಕಪ್ ಟೋಪಿ ಹಾಕ್ಕೊಂಡಿದ್ದ. ಹಾಗಾಗಿ ಮುಖ ಸರಿಯಾಗಿ ಕಾಣಲಿಲ್ಲ, ಯಾರಂತ ಗೊತ್ತಾಗಲಿಲ್ಲ ನನಗೆ. ಗಂಗವ್ವ ಮತ್ತು ಮಲ್ಲವ್ವ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ ಒಂದು ಹಳೆಯ ಮರದ ಕೆಳಗೆ ಒಬ್ಬ ವ್ಯಕ್ತಿ ಶಿವಣ್ಣನ ಬ್ಯಾಗ್ ಹಿಡಿದು ಕುಳಿತಿರುತ್ತಾನೆ. ಇದರೊಳಗಿನ ರಹಸ್ಯ ಯಾರಿಗೂ ಗೊತ್ತಾಗಬಾರ್ದು. ಇದರೊಳಗೆ ಏನು ದೊಡ್ಡ ರಹಸ್ಯ ಇರಬೇಕು ಅನಿಸುತ್ತೆ. ಹಣ ಇರಬೇಕು, ಇಲ್ಲ ಆಸ್ತಿ ಇರಬೇಕು. ಇದನ್ನೆಲ್ಲ ನನ್ನ ಸ್ವಂತ ಮಾಡ್ಕೊತೀನಿ. ಅವನು ಬ್ಯಾಗ್ ತೆಗೆಯಲು ಮುಂದಾಗುತ್ತಾನೆ. ಅಷ್ಟರಲ್ಲಿ ಯಾರೋ ಹಿಂಬದಿಯಿಂದ ಬರುತ್ತಿರುವ ಶಬ್ದ ಕೇಳಿಸುತ್ತದೆ. ಅವನು ಬೆಚ್ಚಿ ಬಿದ್ದು ಹಿಂದಿರುಗಿ ನೋಡುತ್ತಾನೆ. ಯಾರದು? ಯಾರಲ್ಲಿ? ತಕ್ಷಣ ಬ್ಯಾಗ್ ತಗೊಂಡು ಮರದ ಮೇಲೆ ಅಡಿಗೆ ಕುಳಿತುಕೊಳ್ಳುತ್ತಾನೆ. ಅಲ್ಲಿ ಮೇಯಿಸಲು ಬಂದಿದ್ದ ಹುಡುಗ ರಾಜು ಕಾಣಿಸುತ್ತಾನೆ. ಅಯ್ಯೋ, ಆಡು ಹುಡ್ಕೊಂಬಂದ್ರೆ ಇಲ್ಲಿ ಆಡೇ ಇಲ್ವಲ್ಲ. ಏನೋ ಸದ್ದು ಬಂತು, ಬಂದೆ, ಆದರೆ ಆಡೇ ಇಲ್ಲ ಇಲ್ಲಿ. ಯಾರೋ ಮಾತಾಡಿದಂಗೆ ಅನಿಸುತ್ತು, ಆದರೆ ಯಾರೂ ಕಾಣಿಸ್ತಾ ಇಲ್ಲ ಇಲ್ಲಿ. ಏನಪ್ಪ, ಏನೋ ಇರ್ಬೋದು ಅನಿಸುತ್ತೆ. ಬಾ ಹೋಗೋಣ, ಸುಮ್ಮನೆ ಹೋಗ್ಬಿಡೋಣ. ಅಪರಿಚಿತ ವ್ಯಕ್ತಿ ನೆಮ್ಮದಿಯಿಂದ ಉಸಿರು ಬಿಡುತ್ತಾನೆ. ಅಮ್ಮ, ಇನ್ನು ಸ್ವಲ್ಪ ತಡವಾಗಿದ್ರೆ ಸಿಕ್ಬೀಳ್ತಿದ್ದೆ ನಾನು. ಗಂಗವ್ವ ಮತ್ತು ಮಲ್ಲವ್ವ ಬಸ್ ನಿಲ್ದಾಣಕ್ಕೆ ಬರುತ್ತಾರೆ. ಶಿವಣ್ಣ ಬಸ್ ಇಳಿದಾಗ ಈ ಅಂಗಡಿಗೆ ಹೋಗಿದ್ರಂತೆ. ಒಂದ್ಸಲ ಅಲ್ಲಿ ಕೇಳಿ ನೋಡೋಣ. ಹಾಂ, ಕೇಳೋಣ. ಯಾರಿಗಾದರೂ ಏನಾದರೂ ನೆನಪಿದೆಯಾ ಅಂತ ನೋಡೋಣ. ಅಲ್ಲಿ ಯಾರಾದರೂ ನೋಡಿರ್ತಾರೆ, ಬಾ ಕೇಳೋಣ ಅಂಗಡಿಯವನಿಗೆ. ಚಹಾ ಅಂಗಡಿಯ ಮಾಲೀಕ ಹೊರಗಡೆ ನಿಂತಿರುತ್ತಾನೆ. ಅಣ್ಣ, ನಿನ್ನೆ ಶಿವಣ್ಣ ಬಂದ್ರಲ್ಲ, ಅವ್ರ ಜೊತೆ ಯಾರಾದರೂ ಇದ್ರಾ? ನೋಡಿದ್ರಾ ನೀವು? ಯಾವ ಶಿವಣ್ಣ? ನಂಗೆ ಗೊತ್ತಾಗ್ತಿಲ್ವಲ್ಲ. ಅದೇ ಅಣ್ಣ, ಒಂದು ಕೆಂಪು ಬ್ಯಾಗ್ ಹಾಕ್ಕೊಂಡು ನಿನ್ನೆ ಬಂದ್ರಲ್ಲ, ಬಸ್ಸಿಂದ ಇಳಿದ್ರಲ್ಲ, ನಿಮ್ಮ ಅಂಗಡಿಗೆ ಬಂದ್ರಂತೆ ಅವರು. ಅದಕ್ಕೆ ಬಂದ್ವಿ ಇಲ್ಲಿ ಕೇಳಲಿಕ್ಕಂತ. ಹಾಂ ಹಾಂ, ಆ ವ್ಯಕ್ತಿನ? ಹಾಂ, ಬಂದಿದ್ರು ಇಲ್ಲಿ. ಯಾಕೇನಾಯ್ತು? ಏನಿಲ್ಲಣ್ಣ, ಅವ್ರದ್ದು ಬ್ಯಾಗು ಕಳ್ಳತನ ಆಗಿಬಿಟ್ಟಿದೆ. ಎಲ್ಲಿ ಹೋಗಿದೆ ಅಂತಲೇ ಗೊತ್ತಾಗ್ತಿಲ್ಲ, ಅದಕ್ಕೆ ನಿಮ್ಗೆ ಕೇಳೋಣ ಅಂತ ಬಂದ್ವಿ. ಏನೋ ಅಮ್ಮ, ಇಲ್ಲಂದ್ರಿಗೂ ಬಿಟ್ಟಿಲ್ಲ ಬ್ಯಾಗ್ನ. ಬಿಟ್ಟಿದ್ರೆ ನಾನೇ ಎತ್ತಿಟ್ಟು ನಿಮಗೆ ಬಂದು ಕೊಡ್ತಿದ್ದೆ. ನಾನೇನು ನೋಡಿಲ್ಲಮ್ಮ. ಹಾಗೇನಿಲ್ಲ ಅಣ್ಣ, ನಿಮ್ಮ ಮೇಲೆ ಅನುಮಾನ ಇಲ್ಲ. ಅವರು ಬಂದ್ರಲ್ಲ, ಅವಾಗ ಅವ್ರ ಹಿಂದೆ ಯಾರಾದರೂ
ನೋಡಿದ್ರಾ ಅಂತ ಕೇಳಲಿಕ್ಕೆ ಬಂದ್ವಿ ಅಷ್ಟೇ. ಹೌದು, ಅವನು ಚಹಾ ಕುಡಿಯುವಾಗ ಒಬ್ಬ ಅಪರಿಚಿತ ವ್ಯಕ್ತಿ ಅವನನ್ನೇ ಗಮನಿಸ್ತಿದ್ದ. ನಾನು ಯಾರೋ ಇರ್ಬೋದು ಅಂತ ಸುಮ್ಮನೆ ಆಗ್ಬಿಟ್ಟೆ ಅಷ್ಟೇ. ಮುಖ ಗೊತ್ತಾಯ್ತಾ ನಿಮಗೆ? ಯಾರು ಅಂತ ನೀವು ತೋರಿಸಿದ್ರೆ ಕಂಡು ಹಿಡಿತೀರಾ? ಇಲ್ಲ ಅಮ್ಮ, ಗೊತ್ತಾಗೋದಿಲ್ಲ. ಯಾಕಂದರೆ ಅವನು ಮುಖಕ್ಕೆ ಟವಲ್ ಕಟ್ಕೊಂಡಿದ್ದ, ಸರಿಯಾಗಿ ಕಾಣ್ತಿರ್ಲಿಲ್ಲ ಅವನ ಮುಖ. ಶಿವಣ್ಣ ಯೋಚಿಸುತ್ತಿರುತ್ತಾನೆ. ಅಯ್ಯೋ, ಈಗ ನೆನಪಾಯ್ತು. ಬಸ್ನಿಂದ ಇಳಿದಾಗ ಯಾರೋ ನನ್ನನ್ನು ಡಿಕ್ಕಿ ಹೊಡೆದರು. ಅಲ್ಲೇ ಬ್ಯಾಗ್ ತೆಗೆದುಕೊಂಡು ಹೋಗಿರಬಹುದಲ್ಲ. ಇಲ್ಲ ಕಣೆ, ನನ್ನ ಬ್ಯಾಗ್ ಮನೆ ತಗೊಂಬಂದಿದ್ದೆ. ಆದರೆ ಆ ವ್ಯಕ್ತಿ ಬಸ್ ಸ್ಟ್ಯಾಂಡಿಂದ ನಾನು ಮನೆ ಬರೋವರೆಗೂ ನನ್ನ ಹಿಂಬಾಲಿಸ್ತಾನೆ ಬಂದಿದ್ದಾನೆ. ನಾನು ಇಲ್ಲೂ ನಮ್ಮ ಓಣಿಯವನೇ ಇರಬೇಕು ಅಂತ ಅನ್ಕೊಂಡಿದ್ದೆ. ಅವನು ಟವಲ್ ಬೇರೆ ಹಾಕೊಂಡಿದ್ದ ಮುಖಕ್ಕೆ, ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಯಾರಂತ. ಆಗ ನನಗೆ ಅನುಮಾನ ಬರಲಿಲ್ಲ ಅವರ ಮೇಲೆ. ಅಯ್ಯೋ ದೇವ್ರೆ, ಹಿಂದ್ಗಡೆನೇ ಕಳ್ಳನ್ನ ಇಟ್ಕೊಂಡು ಇಷ್ಟೆಲ್ಲ ಸುತ್ತಾಡ್ಬೇಕಿತ್ತ? ಇಷ್ಟು ಯೋಚನೆ ಮಾಡ್ಬೇಕಿತ್ತ? ಸರಿ, ಹೋಗಿ ಇವಾಗ ಹುಡುಕಿಕೊಂಡು ಬರ್ರಿ. ರಾಜು ಓಡುತ್ತಾ ಗಂಗವ್ವ ಮತ್ತು ಮಲ್ಲವನ ಬಳಿ ಬರುತ್ತಾನೆ. ಗಂಗವಕ್ಕ, ಮಲ್ಲವಕ್ಕ, ನಾನು ಆಲ್ಮರದ ಹತ್ರ ಒಬ್ಬ ವ್ಯಕ್ತಿ ನೋಡಿದೆ. ಅವನ ಕೈಲಿ ಕೆಂಪು ಬ್ಯಾಗ್ ಇತ್ತು. ಅವನು ನನಗೇನಾದ್ರೂ ಮಾಡಿಬಿಟ್ರೆ ಅಂತ ಅವ್ನು ನೋಡಿದಿರೋ ಥರ ಬಂದ್ಬಿಟ್ಟೆ. ಅವನು ಆಲ್ದ ಮರದ ಮೇಲೆ ಕೂತಿದ್ದ ನಾನು ನೋಡಿ. ಏನ್ ಹೇಳ್ತಿದ್ಯಾ? ನಿಜಾನಾ? ಹೌದಾ? ಆಯ್ತು, ಹಾಗಾದ್ರೆ ಗಂಗವ್ವ ಬಾ, ಬೇಗ ಹೋಗೋಣ ಅಲ್ಲಿ. ಗಂಗವ್ವ, ಮಲ್ಲವ ಮತ್ತು ರಾಜು ಅಲ್ಲಿಗೆ ಹೋಗುತ್ತಾರೆ. ಆದರೆ ಯಾರು ಕಾಣಿಸುವುದಿಲ್ಲ. ಅಯ್ಯೋ, ನಾವು ಬಂದಿದ್ದು ತಡವಾಯ್ತು ಅನ್ಸುತ್ತೆ. ಗಂಗವ್ವ ನೆಲದ ಮೇಲೆ ಬಿದ್ದಿದ್ದ ಒಂದು ಕಪ್ಪು ಟೋಪಿಯನ್ನು ಎತ್ತಿಕೊಳ್ಳುತ್ತಾಳೆ. ಇದು ಯಾರ್ದೋ ಒಂದು ಸುಳಿವು ಅನ್ಸುತ್ತೆ. ಆ ಕಳ್ಳನ ಸುಳಿವು ಇರಬೇಕು. ಹಾ, ನಾನು ನೋಡಿದೆ. ಆ ವ್ಯಕ್ತಿಯ ಕೈಯಲ್ಲಿ ಈ ಬಣ್ಣದ ಟೋಪಿ ಇತ್ತು. ಹಾಗಾದ್ರೆ ಇದೇ ನಮ್ಮ ಮೊದಲ ಸಾಕ್ಷಿ. ಅದೇ ಸಂಜೆ ಅಪರಿಚಿತ ವ್ಯಕ್ತಿಯು ಒಂದು ಹಳೆಯ ಮನೆಯ ಒಳಗೆ ಹೋಗಿ ಬ್ಯಾಗ್ ತೆರೆಯುತ್ತಾನೆ. ನೋಡೋಣ, ಈ ಬ್ಯಾಗಲ್ಲಿ ತುಂಬಾ ದುಡ್ಡು ಇರಬೇಕು ಅಂತ ನನಗನ್ನಿಸ್ತಿದೆ. ತೆರೆದು ನೋಡೋಣ. ಅವನು ಬ್ಯಾಗ್ ತೆರೆದ ತಕ್ಷಣ ಬೆಚ್ಚಿಬಿಡುತ್ತಾನೆ. ಅಯ್ಯೋ, ಇದರಲ್ಲಿ ಹಣವೂ ಇಲ್ಲ, ಚಿನ್ನವೂ ಇಲ್ಲ. ನಾನು ತುಂಬಾ ದುಡ್ಡು ಇರ್ಬೋದೇನೋ ಅಂತ ತಗೊಂಡು ಬಂದ್ರೆ ಇದರಲ್ಲಿ ಏನೋ ಪೇಪರ್ಗಳಿದಾವೆ ಅಷ್ಟೇ. ಆ ಬ್ಯಾಗಿನಲ್ಲಿ ಒಂದು ಹಳೆಯ ಲಕೋಟೆ ಮತ್ತು ಕೆಲವು ಜಮೀನಿನ ದಾಖಲೆಗಳು ಮಾತ್ರ ಇದ್ದವು. ಲಕೋಟೆಯ ಮೇಲೆ ದೊಡ್ಡ ಅಕ್ಷರದಲ್ಲಿ ಬರೆಯಲಾಗಿದೆ. ಈ ಪತ್ರವನ್ನು ತೆಗೆಯುವ ಮುನ್ನ 2 ಬಾರಿ ಯೋಚಿಸು. ನಿನ್ನ ಜೀವನವೇ ಬದಲಾಗಬಹುದು. ಅಪರಿಚಿತ ವ್ಯಕ್ತಿ ನಡುಗುತ್ತಾ ಲಕೋಟೆಯನ್ನು ಕೈಗೆತ್ತಿಕೊಳ್ಳುತ್ತಾನೆ. ನಡುಗುತ್ತಾ ಲಕೋಟೆಯನ್ನು ತೆರೆಯುತ್ತಾನೆ. ಇದರಲ್ಲಿ ಏನಿದೆ ಅಂತ ನೋಡಲೇಬೇಕು. ಅವನು ಪತ್ರ ಓದಲು ಶುರು ಮಾಡುತ್ತಾನೆ. ಈ ಜಮೀನು ನಮ್ಮ ಕುಟುಂಬದ ನಿಜವಾದ ಆಸ್ತಿ. ಇದನ್ನು ಮಾರಬಾರದು. ಈ ಜಮೀನಿನಲ್ಲಿ ಒಂದು ಶಾಲೆಯನ್ನು ನಿರ್ಮಿಸಬೇಕು. ಈ ಜಮೀನನ್ನು ದಾನ ಮಾಡುವಂತೆ ನಮ್ಮ ತಂದೆಯ ಕೊನೆಯ ಆಸೆ ಆಗಿತ್ತು. ಅಯ್ಯೋ, ನಾನು ಹಣ ಇದೆ ಅಂತ ಈ ಬ್ಯಾಗ್ ಕದ್ದೆ. ಇದು ನೋಡಿದ್ರೆ ಬೇರೆ ವಿಷಯಕ್ಕೆ ಹೋಗ್ತಿದೆ. ಗಂಗವ್ವ, ಮಲ್ಲವ್ವ ಮತ್ತು ಶಿವಣ್ಣ ಇವರು 3 ಜನ ಸೇರಿ ಕಳ್ಳನ ಸುಳಿವುಗಳನ್ನು ಜೋಡಿಸುತ್ತಿರುತ್ತಾರೆ. ಕೆಂಪು ಟವಲ್ಲು, ಕೆಂಪು ಟೋಪಿ, ಹಳೆಯ ಮನೆ, ಇವು 3 ಏನೋ ಲಿಂಕ್ ಕೊಡ್ತಿದೆ ಅಲ್ವಾಪ? ಊರಿನ ಹೊರಗಡೆ ಒಂದು ಹಾಳು ಮನೆ ಇದೆ. ಆ ಹಾಳು ಮನೆಗೆ ಹೋಗಿ ನೋಡೋಣವಾ? ಹಾ ಹಾ ಹಾ, ಅಲ್ಲಿ ಇರಬಹುದು ಅನ್ಸುತ್ತೆ. ಬೇಗ ಬನ್ನಿ, ಹೊರಡೋಣ. ಮೂವರು ಹಳೆ ಮನೆಯ ಬಾಗಿಲಿನ ಬಳಿ ನಿಂತಿರುತ್ತಾರೆ. ಬನ್ನಿ ಒಳಗೆ ಹೋಗೋಣ. ಒಳಗೆ ಹೋದ ತಕ್ಷಣ ಅಪರಿಚಿತ ವ್ಯಕ್ತಿ ಓಡಲು ಪ್ರಯತ್ನಿಸುತ್ತಾನೆ. ಏಯ್, ನಿಂತ್ಕೊಳ್ಳೋ. ಸ್ವಲ್ಪ ಓಡಾಟದ ನಂತರ ಗಂಗವ್ವ ಅವನ ಮುಂದೆ ನಿಂತು ದಾರಿ ತಡೆಯುತ್ತಾಳೆ. ನೀನು ಎಷ್ಟು ಓಡಿದ್ರೂ ಅಷ್ಟ, ಸತ್ಯದಿಂದ ತಪ್ಪಿಸ್ಕೊಳಕ್ಕಾಗಲ್ಲ ನೀನು. ಅಯ್ಯೋ, ನನ್ನೇನು ಮಾಡಬೇಡಿ. ನಾನೇನು ಮಾಡಿಲ್ಲ. ನಿಮ್ ಬ್ಯಾಗ್ ಅಲ್ಲೇ ಇದೆ, ತಗೊಳ್ಳಿ. ಅದರಲ್ಲಿ ಏನು ದುಡ್ಡು ಏನು ಇರಲಿಲ್ಲ. ಆ ಪತ್ರಗಳಿದ್ವು ಅಷ್ಟೇ. ನಾನು ಅದಕ್ಕೆ ಹೋಗ್ತಾ ಇದ್ದೆ. ನನ್ನ ಬ್ಯಾಗ್ ಎದಕ್ಕೆ ಕದ್ದಿ ನೀನು? ಕ್ಷಮಿಸಿ, ನನ್ನ ಬ್ಯಾಗ್ನಲ್ಲಿ ಲಕ್ಷಾಂತರ ರೂಪಾಯಿ ಇದೆ ಅಂತ ಯಾರೋ ಹೇಳಿದರು. ಅದಕ್ಕೆ ಆಸೆ ಬಂತು, ಅದಕ್ಕದ್ದೆ ಅಷ್ಟೇ. ಹಣದಾಸೆ ಮನುಷ್ಯನನ್ನು ಎಷ್ಟು ಕೀಳು ಮಟ್ಟಕ್ಕೆ ಇಳಿಸುತ್ತೆ ನೋಡಪ್ಪ.
ನಾನು ಪತ್ರ ಓದಿದ ಮೇಲೆ ನನ್ನ ತಪ್ಪು ಗೊತ್ತಾಯಿತು. ಬ್ಯಾಗ್ ಹಿಂತಿರುಗಿಸಲು ಹೊರಟಿದ್ದೆ. ಆ ಕಳ್ಳ ಬ್ಯಾಗ್ನ ಶಿವಣ್ಣನಿಗೆ ಕೊಡುತ್ತಾನೆ. ತಗೊಳ್ಳಿ ಅಣ್ಣ, ನಿಮ್ಮ ಬ್ಯಾಗ್ ಇಲ್ಲೇ ಇದೆ ನೋಡಿ, ತೆಗೆದುಕೊಳ್ಳಿ ನಿಮ್ಮ ಬ್ಯಾಗನ್ನು. ನಮ್ಮ ತಂದೆಯ ಕೊನೆಯ ಆಸೆ ಏನಂದರೆ ಈ ಜಮೀನಿನಲ್ಲಿ ಒಂದು ಶಾಲೆಯನ್ನು ನಿರ್ಮಿಸಿ ನಮ್ಮ ಊರನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು. ಅದಕ್ಕೆ ಈ ದಾಖಲೆಗಳನ್ನು ಇಷ್ಟು ಜಾಗೃತೆಯಿಂದ ಇಟ್ಟುಕೊಂಡಿದೆಯಲ್ಲ. ಹಣಕ್ಕಿಂತ ದೊಡ್ಡದು ಏನಂದರೆ ಒಳ್ಳೆಯ ಹೆಸರು ಮತ್ತು ಸಮಾಜಕ್ಕೆ ಮಾಡುವ ಸೇವೆ. ನಮ್ಮ ತಂದೆಯವರ ಆಸೆ ಏನಂದರೆ ಈ ಊರಲ್ಲಿ ಒಂದು ಶಾಲೆ ಕಟ್ಟಬೇಕು ಅಂತ ಆಗಿತ್ತು. ಈಗ ನಾನು ಕಟ್ಟಿಸ್ಬೇಕು ಅಂತ ಬಂದಿದ್ದೀನಿ. ನಮ್ಮ ತಂದೆಯವರು ನಮ್ಮ ಜಮೀನನ್ನು ಎಲ್ಲ ಶಾಲೆ ಕಟ್ಟಲಿಕ್ಕೆ ಅಂತಲೇ ಇಟ್ಟಿದ್ದಾರೆ. ನಿಮ್ಮ ಒಪ್ಪಿಗೆ ಬೇಕಿದೆ ಅಷ್ಟೇ ಕಟ್ಟಲಿಸ್ಲಿಕ್ಕೆ. ಆಯ್ತಪ್ಪ, ಅದಕ್ಕೇನಂತೆ, ಏನಂತಿರಪ್ಪ? ಇಲ್ಲ ಎಲ್ರಿಗೂ ಒಪ್ಪಿಗೆ ಇದೆಯಾ ಇದಕ್ಕೆ? ಸರಿಯಾಗಿದೆ. ಎಲ್ಲರೂ ಶಿವಣ್ಣನ ನಿರ್ಧಾರವನ್ನು ಮೆಚ್ಚುತ್ತಾರೆ. ಎಲ್ಲರೂ ಮನೆಗೆ ಹೊರಟಿರುತ್ತಾರೆ. ಅಷ್ಟರಲ್ಲಿ ಒಬ್ಬ ಅಪರಿಚಿತ ಬೈಕ್ನಿಂದ ಬಂದು ಶಿವಣ್ಣನ ಹತ್ತಿರ ಒಂದು ಕಾಗದವನ್ನು ಎಸೆದು ಹೋಗುತ್ತಾನೆ. ಅಯ್ಯೋ, ಇವರು ಯಾರು? ಇದು ಏನು ಕಾಗದ ಎಸೆದು ಹೋದ ಅಲ್ಲ ಅವನು? ಯಾರವನು? ಚೀಟಿಯಲ್ಲಿ ಬರೆಯಲಾಗಿದೆ. ನಿನಗೆ ಗೊತ್ತಿಲ್ಲದ ಇನ್ನೊಂದು ದೊಡ್ಡ ರಹಸ್ಯ ಇದೆ. ನಿನ್ನ ತಂದೆಯ ಬಗ್ಗೆ ಸತ್ಯ ತಿಳಿಯಬೇಕಾದರೆ ನಾಳೆ ಸಂಜೆ 5 ಗಂಟೆಗೆ ಹಳೆಯ ದೇವಸ್ಥಾನದ ಬಳಿ ಒಬ್ಬನೇ ಬಾ. ಶಿವಣ್ಣನ ಮುಖದಲ್ಲಿ ಆತಂಕ. ಗಂಗವ್ವ ಮತ್ತು ಮಲ್ಲವ್ವ ಮತ್ತು ಲಕ್ಷ್ಮಿ ಆಶ್ಚರ್ಯದಿಂದ ಅವನತ್ತ ನೋಡುತ್ತಿದ್ದಾರೆ. ಶಿವಣ್ಣ, ಇದು ಇನ್ನೇನು ಹೊಸ ರಹಸ್ಯ? ಏನ್ರಿ ಕಾಗದ ಇದು? ಒಂದು ಸಮಸ್ಯೆ ಹೋಯ್ತು ಅಂದರೆ ಇನ್ನೊಂದು ಸಮಸ್ಯೆ ಬಂತಲ್ಲ. ಇವತ್ತಿನ ಎಪಿಸೋಡ್ ಮುಕ್ತಾಯವಾಯಿತು. ಮುಂದಿನ ಎಪಿಸೋಡ್ ಶಿವಣ್ಣನ ತಂದೆಯ ರಹಸ್ಯವಾದರೂ ಏನು? ದೇವಸ್ಥಾನದಲ್ಲಿ ಯಾರನ್ನು ಭೇಟಿಯಾಗಲಿದ್ದಾನೆ? ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೀ.